ಟಾಟಾ IPLನ ಮ್ಯಾಚ್ ನಂಬರ್ 49 ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಎರಡೂ ತಂಡ ಸಹ ಹೈ ಆನ್ ಕಾನ್ಫಿಡೆನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಪಂಜಾಬ್ ಅವರು IPL ಹಿಸ್ಟ್ರಿಯಲ್ಲೇ ಒಂದು ಹೈಯೆಸ್ಟ್ ಟೋಟಲ್ನ ಚೇಸ್ ಮಾಡಿ ಬರ್ತಾ ಇದ್ದಾರೆ. ಅಂಡ್ ಚೆನ್ನೈ ಅವ್ರು ನೋಡ್ಕೊಂಡ್ರು ಅವರು ಹೋಮ್ ಗ್ರೌಂಡ್ ಅಲ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅವ್ರ ಮೇಲೆ ಗೆದ್ದಿದ್ದಾರೆ. ಸೊ ಇಬ್ರು ಹೈ ಆನ್ ಕಾನ್ಫಿಡೆನ್ಸ್ ಅಂತಾನೆ ಹೇಳ್ಬೋದು. ಬಟ್ ಈ ಮ್ಯಾಚ್ ಅಲ್ಲಿ ಯಾರು ಕಾನ್ಫಿಡೆನ್ಸ್ ನ ಕಂಟಿನ್ಯೂ ಮಾಡಿಬಿಟ್ಟು ಗೆಲ್ತಾರೆ ಅಂತ ನಾವು ಕಾಯಬೇಕಾಗಿದೆ. ಇನ್ನು ಈ ಮ್ಯಾಚ್ ನಡೀತಿರೋ ಪಿಚ್ ಮತ್ತೆ ವೆನ್ಯೂ ಬಗ್ಗೆ ಮಾತಾಡೋದಾದ್ರೆ, ಈ ಮ್ಯಾಚ್ ಚೇಪಾಕ್ ಸ್ಟೇಡಿಯಂ ಚೆನ್ನೈಯಲ್ಲಿ ನಡೀತಾ ಇದೆ. ಇದೊಂದು ಆರ್ಡಿನರಿ ಆಗಿ ಒಂದು ಬೌಲಿಂಗ್ ಪಿಚ್. ಬಟ್ ಈ ಇಯರ್ ಇಲ್ಲಿ ಒಳ್ಳೊಳ್ಳೆ ಸ್ಕೋರ್ ಆಗ್ತಾ ಇದಾವೆ. 200+ ಎಲ್ಲ ಬರ್ತಾ ಇದೆ. ಸೊ ನಾವಿಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂತ ಪರ್ಫೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಬಟ್ ಸ್ಟಿಲ್ ಇದೊಂದು ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ತರ ಇದೆ ಈ ವರ್ಷ. ಸೊ ಮಿನಿಮಮ್ 180 ರನ್ಸ್ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾಟ್ಸ್ ನೋಡ್ಕೊಳ್ಳೋದಾದ್ರೆ, ಒಟ್ಟಾರೆಯಾಗಿ 29 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 16 ಮ್ಯಾಚ್ ಅಲ್ಲಿ ಚೆನ್ನೈ ಅವರು ಗೆದ್ದಿದ್ದಾರೆ, 13 ಮ್ಯಾಚ್ ಅಲ್ಲಿ ಪಂಜಾಬ್ ಅವರು ಗೆದ್ದಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳೋದಾದ್ರೆ ಚೆನ್ನೈ ಅವರಿಗೆ ಅಪ್ಪರ್ ಹ್ಯಾಂಡ್ ಇದೆ ಅಂತ ಹೇಳ್ಬೋದು. ಸೊ ಈ ಮ್ಯಾಚ್ ಅವ್ರು ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ. ಅದರಲ್ಲೂ ಒಂದು ಒಳ್ಳೆ ರೆಕಾರ್ಡ್ ಸಹ ಇದೆ ಇವರಿಗೆ. ಸೊ ಈ ಮ್ಯಾಚ್ ಅಲ್ಲಿ ನಾವು ಚೆನ್ನೈ ಅವ್ರನ್ನೇ ಫೇವರೇಟ್ಸ್ ಅಂತ ಹೇಳೋದು ತಪ್ಪಾಗಲ್ಲ. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರ ಕಡೆಯಿಂದ ಅಜಿಂಕ್ಯ ರಹಾನೆ ಹಾಗೂ ಅವರ ಕ್ಯಾಪ್ಟನ್ ಋತುರಾಜ್ ಗೈಕ್ವಾಡ್, ಡರಿಲ್ ಮಿಚೆಲ್, ಶಿವಮ್ ದುಬೆ, MS ಧೋನಿ, ಮೊಯಿನ್ ಅಲಿ, ರವೀಂದ್ರ ಜಡೇಜಾ, ದೀಪಕ್ ಚಹರ್, ತುಷಾರ್ ದೇಶಪಾಂಡೆ, ಮುಸ್ತಫಿಜುರ್ ರೆಹಮಾನ್, ಮತೀಶಾ ಪತಿರಣ ಹಾಗೂ ಶಾರ್ದೂಲ್ ಠಾಕೂರ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಪಂಜಾಬ್ ಕಿಂಗ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದ್ರೆ, ಅವ್ರ ಕಡೆಯಿಂದ ಪ್ರಭ್ಸಿಮ್ರನ್ ಸಿಂಗ್, ಜಾನಿ ಬೇರ್ಸ್ಟೋ, ರೇಲಿ ರುಸೋ, ಶಶಾಂಕ್ ಸಿಂಗ್, ಸ್ಯಾಮ್ ಕರನ್, ಜಿತೇಶ್ ಶರ್ಮಾ, ಆಶುತೋಷ್ ಶರ್ಮಾ, ಹರ್ಪ್ರೀತ್ ಬ್ರಾರ್, ಹರ್ಷಲ್ ಪಟೇಲ್, ಕಗಿಸೋ ರಬಾಡ, ರಾಹುಲ್ ಚಹರ್ ಹಾಗೂ ಹರ್ಷದೀಪ್ ಸಿಂಗ್ ಅವರು ಕಣಕ್ಕಿಳಿದಿದ್ದಾರೆ.